ಮಳೆ ಬಂದ್ರೆ ಕೇಡೆ ಮಕ್ಕಳಾದ್ರೆ ಕೇಡೆ ಅನ್ನೋ ಮಾತಿಗೆ ಧಾರಾಕಾರ ಮಳೆ ಅಪವಾದವಾಗಿದೆ. ಉತ್ತರ ಕರ್ನಾಟಕದಲ್ಲಿ ಕೆಲ ದಿನಗಳಿಂದ ಸುರಿಯುತ್ತಿರೋ ವರುಣಾರ್ಭಟಕ್ಕೆ ಜೀವಗಳೇ ಬಲಿಯಾದ್ರೆ ಬದುಕಿರೋರ ಸ್ಥಿತಿ ಹೇಳತೀರದಾಗಿದೆ. ರಾಯಚೂರಿನಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಗೆ ಹಳ್ಳದಲ್ಲಿ ಕೊಚ್ಚಿ ಹೋಗಿರುವಂತಹ ಘಟನೆ ಫತೇಪುರ ಅಂತಕ್ಕಂಥ ಗ್ರಾಮದ ಬಳಿ ನಡೆದಿರುವಂತದ್ದು. ಇದೇ ಮಾರ್ಗವಾಗಿ ನಿನ್ನೆ ಆತ ಬರ್ತಾ ಇದ್ದ ಬೈಕ್ ನಲ್ಲಿ ಬರುವಂತಹ ಸಂದರ್ಭದಲ್ಲಿ ಹಳ್ಳ ತುಂಬಿ ಹರಿತಾ ಇತ್ತು. ರಣಭೀಕರ ಮಳೆ ಜೀವವನ್ನೇ ಬಲಿ ಪಡೆದಿದೆ. ತುಂಬಿ ಹರಿತಾ ಇರುವ ಹಳ್ಳ ಕುಟುಂಬಕ್ಕೆ ಸೂತಕ ತಂದೊಡ್ಡಿದೆ. ಮೂಲೆ ಮೂಲೆ ಹುಡುಕಾಡಿದ್ರೂ ವ್ಯಕ್ತಿಯ ಸುಳಿವೇ ಇಲ್ಲ. ಮನೆಯ ಆಧಾರ ಸ್ತಂಭವನ್ನೇ ಕಳೆದುಕೊಂಡು ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ರಾಯಚೂರಲ್ಲಿ ವರುಣಾರ್ಭಟಕ್ಕೆ ಸಾಲು ಸಾಲು ಅವಾಂತರ. ಹಳ್ಳದಲ್ಲಿ ಕೊಚ್ಚಿ ಹೋದ ಬ್ಯಾಂಕ್ ಸಿಬ್ಬಂದಿ 8 ಜನ ಬಚಾವ್. ಈ ಫೋಟೋದಲ್ಲಿ ಕಾಣ್ತಿರೋ ವ್ಯಕ್ತಿ ಬಸವರಾಜ್ ಅಂತ. ರಾಯಚೂರಿನ ವೆಂಕಟಾಪುರದಲ್ಲಿ ಖಾಸಗಿ ಬ್ಯಾಂಕ್ ಉದ್ಯೋಗಿ. ಮಳೆಯಬ್ಬರದ ಮಧ್ಯೆ ನಿನ್ನೆ ಸಂಜೆ ಕಚೇರಿಯಿಂದ ಮನೆಗೆ ಬೈಕ್ನಲ್ಲಿ ಹೊರಟಿದ್ರು. ಫತೇಪುರ ಗ್ರಾಮದ ಬಳಿ ದೊಡ್ಡ ಹಳ್ಳ ತುಂಬಿ ಹರಿತಿದ್ರಿಂದ ಬೈಕ್ ಅಲ್ಲೇ ಬಿಟ್ಟು ತಮ್ಮೂರಿನ 8 ಜನರ ಜೊತೆ ಹಳ್ಳ ದಾಟೋ ಸಾಹಸ ಮಾಡಿದ್ರು. ಈ ವೇಳೆ ಬಸವರಾಜ್ ಆಯ ತಪ್ಪಿ ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ, ರಾಯಚೂರು ಗ್ರಾಮೀಣ ಠಾಣೆ ಪೊಲೀಸರು ಹಾಗೂ ಸ್ಥಳೀಯರು ಶೋಧ ನಡೆಸುತ್ತಿದ್ದಾರೆ. ತನ್ನ ಡ್ಯೂಟಿಯನ್ನು ಮುಗಿಸ್ಕೊಂಡು ಸ್ವಗ್ರಾಮಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಫತೇಪುರ ಹಳ್ಳದಲ್ಲಿ ಕಾಲು ಜಾರಿ ಈ ಫ್ಲಡ್ಡಿಗೆ ಬಿದ್ದು ಇನ್ನೂ ತನಕ ಅವರು ಸಿಕ್ಕಿಲ್ಲ. ಇವಾಗ ಅವರು ಹುಡುಕಾಟ ನಡೆದಿದೆ. ನಮ್ಮ SDRF ತಂಡ ಇದೆ, ಜೊತೆಗೆ ನಮ್ಮ ಸ್ಥಳೀಯರು ಸಹಾಯದಿಂದ ಇವತ್ತು ಎಲ್ಲ ಹುಡುಕಾಟ ನಡೆದಿದೆ. ಹುಡುಕ ತಕ್ಷಣ ನಾವು ಏನಾದರೂ ಅವರನ್ನು ಪ್ರಾಮಾಣಿಕವಾಗಿ ಹುಡುಕೊಡುವಂಥ ಪ್ರಯತ್ನ ಮಾಡ್ತೀವಿ. ಮನೆಗಳು ಜಲಾವೃತ, ನಿವಾಸಿಗಳ ಜಾಗರಣೆ. ವರುಣನ ಅಬ್ಬರಕ್ಕೆ ರಾಯಚೂರಿನ ತಗ್ಗು ಪ್ರದೇಶದ ಹಲವು ಏರಿಯಾಗಳು ಜಲಾವೃತಗೊಂಡಿದ್ವು. ಸಿಯಾ ತಲಾಬ್, ಸುಖಾನಿ ಕಾಲೋನಿ, LBS ನಗರದ ಮನೆಗಳಿಗೆ ನೀರು ನುಗ್ಗಿದೆ. ಇಡೀ ರಾತ್ರಿ ಮನೆ ಮಂದಿ ಜಾಗರಣೆ ಮಾಡಿದ್ದಾರೆ. ಸಣ್ಣ ಸಣ್ಣ ಹುಡುಗರು ರಾತ್ರಿ ನಿನ್ನೆ 7 ಗಂಟೆ ನಿಂತ ನೀರು ಹಚ್ಚಾವ. ಹೆಂಗ ಇರ್ಬೇಕು ಏನಿಲ್ಲ. ನಮ್ಮ ಮಾತು ಯಾರು ಕೇಳಂಗಿಲ್ಲ. ಯಾರ ಮನೆಗೆ ನೀರು ಹೋಗಿಲ್ಲ ಅವರೇ ಒದರ್ತಾರ. ಇಲ್ಲಿ ನಮ್ಗೆ ಯಾರು ಕೇಳೋರು ನೋಡ್ತಾರ, ಕಣ್ಣು ನಿಂತ ನೋಡ್ತಾರ. ನಮ್ಮ ಮನೆ ಹಿಂಗ ಆಗ್ಯದ. ಮಳೆ ಎಫೆಕ್ಟ್ನಿಂದಾಗಿ ರಾಯಚೂರು ತಾಲೂಕಿನ ಯರಗೇರ ಮತ್ತು ಎಡಪನೂರು ಮಾರ್ಗ ಮಧ್ಯದ ಕಿರು ಸೇತುವೆ ಮಧ್ಯ ಭಾಗ ಕುಸಿದಿದ್ದು ಓಡಾಡಲು ಜನ ಪರದಾಡಿದ್ರು. ಇದಷ್ಟೇ ಅಲ್ಲದೆ ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ನೀರು ನುಗ್ಗಿ ಕೆರೆಯಂತಾಗಿತ್ತು. ರೋಗಿಗಳು, ಅಲ್ಲಿನ ಸಿಬ್ಬಂದಿ ಪರದಾಟ ನಡೆಸುವಂತಾಯಿತು. ಇತ್ತ ಬೀದರ್ ಜಿಲ್ಲೆಯಲ್ಲೂ 3 ದಿನಗಳಿಂದ ಧಾರಾಕಾರ ಮಳೆ ಸುರಿತಿದ್ದು ಕಾಶಿಂಪುರ ಗ್ರಾಮದಲ್ಲಿ ಜಮೀನುಗಳಿಗೆ ನುಗ್ಗಿದ ನೀರು ಕಟಾವಿಗೆ ಬಂದಿದ್ದ ಹೆಸರು, ಉದ್ದು, ಸೋಯಾಬೀನ್ ಬೆಳೆ ಸಂಪೂರ್ಣ ನಾಶವಾಗಿದೆ. ಮಳೆಯಿಂದಾಗಿ ಚಿಟ್ಟಾದ್ ಬೀದರ್ ಮುಖ್ಯ ರಸ್ತೆ ಬಂದ್ ಆಗಿದ್ದು ರಸ್ತೆ ಮೇಲೆ ಹಳ್ಳದ ನೀರು ನಿಂತಿತ್ತು. ಜೀವ ಕೈಯಲ್ಲಿ ಹಿಡಿದು ಶಾಲಾ ಮಕ್ಕಳು ಹಳ್ಳ ದಾಟ್ತಿದ್ರು. ಕಲಬುರಗಿ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಚಿಂಚೋಳಿ, ಸೇಡಂ ತಾಲೂಕಿನಲ್ಲಿ ಹೆಸರು ಬೆಳೆ ನೀರು ಪಾಲಾಗಿದೆ. ಕೊಪ್ಪಳದ ಹಳ್ಳಿಗಳ ರಸ್ತೆಗಳು ಕೆಸರು ಗದ್ದಿಯಂತಾಗಿದ್ದು ರಸ್ತೆಯಲ್ಲಿ ಭತ್ತದ ನಾಟಿ ಮಾಡಿ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ಬ್ಯೂರೋ ರಿಪೋರ್ಟ್, TV9.